ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಯಾವ ರೀತಿಯಾಗಿ ನೀವು ತಯಾರಿಯನ್ನು ಮಾಡಬೇಕು, ನಿಮ್ಮ ತಯಾರಿ ಹೇಗೆ ಇರಬೇಕು ಅಥವಾ ನೀವು ತಯಾರಿಯನ್ನು ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ DGP ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಒಂದು ನ್ಯೂಸಲ್ಲಿದೆ. ಏನು ಆ ಟ್ವೀಟ್ ಅಂತಂದರೆ, ಸೊ ಸದ್ಯದಲ್ಲೇ ಸುಮಾರು 10ರಿಂದ 15 ದಿನಗಳಲ್ಲಿ ಸಿವಿಲ್ PSIಗೆ ಸಂಬಂಧಿಸಿದಂತೆ ಒಂದು ಹೊಸ ನೋಟಿಫಿಕೇಶನ್ ಆಗುತ್ತೆ. 500ಕ್ಕಿಂತ ಹೆಚ್ಚು ಹುದ್ದೆಗಳ ಒಂದು ಸಿವಿಲ್ PSI ನೋಟಿಫಿಕೇಶನ್ ಆಗಲಿದೆ ಅಂತ ಹೇಳಿ ಅವರು ತಮ್ಮ ಟ್ವೀಟ್ನಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಯಾರ್ಯಾರು ಕಳೆದ ಬಾರಿ ಸಿವಿಲ್ PSI ಪರೀಕ್ಷೆಯನ್ನು ಬರೆದು 5 ಅಥವಾ 10 ಅಂಕಗಳಿಂದ ಹೊರಗಡೆ ಇರೋರು ಕೂಡ ತಮ್ಮ ಒಂದು ಪ್ರೊಸೆಸ್ಸನ್ನು ಪ್ರಿಪ್ರೇಷನ್ ಪ್ರೊಸೆಸ್ಸನ್ನು ಸ್ಪೀಡಪ್ ಮಾಡಿ, ಹಾಗೆ ಹೊಸದಾಗಿ ಪರೀಕ್ಷೆನ ಬರೀಬೇಕು ಅಂತ ಅಂದ್ಕೊಂಡವರು ಕೂಡ ಸೊ ಇವತ್ತಿನ ಕ್ಲಾಸನ್ನು ಸಮಗ್ರವಾಗಿ ನೋಡೋದರ ಮುಖಾಂತರ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ ಕ್ಲಾಸನ್ನು ಮುಂದುವರಿಸೋಣ. ಹಾಗೆ ಸಿವಿಲ್ PSIಗೆ ಸಂಬಂಧಿಸಿದಂತೆ ಜನವರಿ 18ನೇ ತಾರೀಕಿನಿಂದ ಸಿವಿಲ್ PSI 2021ರ ಒಂದು ಸಿವಿಲ್ PSIಗೆ ಸಂಬಂಧಿಸಿದಂತೆ ಪರೀಕ್ಷಾ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಒಂದು ಚಾನಲ್ನಿಂದ, ನಮ್ಮ ಒಂದು ಅಕಾಡೆಮಿಯಿಂದ ಒಂದು ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. 850 ರೂಪೀಸಲ್ಲಿ ಒಂದು ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಏನು 850 ರೂಪೀಸಲ್ಲಿ ಏನೇನು ಇರುತ್ತೆ ಅಂತಂದರೆ, ವೈಯಕ್ತಿಕ ಮಾರ್ಗದರ್ಶನ ಇರುತ್ತೆ. ನೀವು ನಮ್ಮ ಒಂದು ಚಾನಲ್ನ ನಂಬರ್ 7795014409ಗೆ ಕಾಂಟ್ಯಾಕ್ಟ್ ಮಾಡುವುದರ ಮುಖಾಂತರ ವೈಯಕ್ತಿಕ ಮಾರ್ಗದರ್ಶನವನ್ನು ಪಡ್ಕೋಬಹುದು. ಅದರ ಜೊತೆಗೆ PDF ನೋಟ್ಸನ್ನು ಕೂಡ ಪಡ್ಕೋಬಹುದು. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಎಲ್ಲ PDF ನೋಟ್ಸನ್ನು ಪಡ್ಕೋಬಹುದು. ಮತ್ತು ಟೆಸ್ಟ್ ಸಿರೀಸ್ನ PDF ಅನ್ನು ಕೂಡ ನೀವು ಪಡ್ಕೋಬಹುದು. ಅದರ ಜೊತೆಗೆ ಪ್ರತಿ ಭಾನುವಾರ ಎಸ್ಸೆ ಇರುತ್ತೆ. ಒಂದು ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ PDFಗಳನ್ನು ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ಹಾಗೆ ಜನವರಿ 18ನೇ ತಾರೀಕಿನಿಂದ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಟೆಸ್ಟ್ ಸಿರೀಸ್ ಆರಂಭ ಆಗುತ್ತೆ. ಪ್ರತಿದಿನ 9 ಗಂಟೆಗೆ ಯೂಟ್ಯೂಬಲ್ಲಿ ನಮ್ಮ ಒಂದು ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲಲ್ಲಿ ಬೆಳಗ್ಗೆ 9 ಗಂಟೆಗೆ ಟೆಸ್ಟ್ ಅಪ್ಲೋಡ್ ಆಗುತ್ತೆ. ಎವ್ರಿ ಡೇ ಒಂದು ಟೆಸ್ಟ್ ಅಪ್ಲೋಡ್ ಆಗುತ್ತೆ. ಟೆಸ್ಟ್ 1, 2 ಈ ರೀತಿಯಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ನಮ್ಮ ಕೋರ್ಸ್ನ ಡೀಟೇಲ್ಸನ್ನು ಕೂಡ ಸೊ ಮುಂದಿನ ಒಂದು ಸ್ಲೈಡ್ಸಲ್ಲಿ ನೋಡೋಣ ಅಂತ ಹೇಳ್ತಾ ಕ್ಲಾಸನ್ನು ಮುಂದುವರಿಸೋಣ. ಮೊದಲನೇದಾಗಿ ಸಮಸ್ಯೆಗಳಿದೆ. ಏನು ಆ ಸಮಸ್ಯೆಗಳಂತಂದರೆ, ಕೆಲವೊಂದು ಸಮಸ್ಯೆಗಳಿದೆ. ಹೊಸದಾಗಿ ತಯಾರಿ ಮಾಡುವವರಿಗೆ ಒಂದು ಸಮಸ್ಯೆ ಇದೆ. ಏನು ಆ ಸಮಸ್ಯೆ? ಅವರ ಒಂದು ಮೈಂಡ್ಸೆಟ್ಟಲ್ಲಿ ಏನಿದೆ ಅಂತಂದರೆ, ಎಸ್ಪೆಷಲಿ 2019-2020ಯಲ್ಲಿ ಡಿಗ್ರಿ ಪಾಸ್ಔಟ್ ಮಾಡಿದರೆ, 2019 ಆರ್ 2020ಯಲ್ಲಿ ಡಿಗ್ರಿ ಪಾಸ್ಔಟ್ ಆಗಿದ್ದರೆ ಕೋಚಿಂಗ್ಗೆ ಹೋದರೆ ಸಾಕು, ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಬಹುದು ಅಂತ ಏನಾದರೂ ಕೆಲವೊಬ್ಬರಿಗೆ ಮೈಂಡಲ್ಲಿ ಇದೆ. ಎಲ್ರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೆಲವೊಬ್ಬರು ಮೈಂಡಲ್ಲಿ ಇದೆ. ಬಟ್ ಇದು ಹೌದು ಅಥವಾ ಇಲ್ಲ? ಏನು ಹೌದು ಅಂತಂದರೆ 10%, 20% ಹೌದು. ಏನು ಹೌದು ಅಂತಂದರೆ, ಅವರು ಮಾರ್ಗದರ್ಶನ ನಿಮಗೆ ಸಿಗುತ್ತೆ. ಸೊ ನಿಮಗೆ ಒಂದು ಐಡಿಯಾ ಕೊಡ್ತಾರೆ, ಯಾವ ರೀತಿಯಾಗಿ ನೀವು ಪ್ರಿಪ್ರೇಷನನ್ನು ಮಾಡಬೇಕು ಎಲ್ಲವನ್ನ ಕೂಡ ಒಂದು ಐಡಿಯಾ ಕೊಡ್ತಾರೆ. ಬಟ್ ಅಲ್ಟಿಮೇಟ್ಲಿ ನೀವು ಓದಬೇಕಾಗಿರೋದು ನೀವೇ ಅಲ್ವಾ. 80% ಡಿಪೆಂಡ್ಸ್ ಆನ್ ಯುವರ್ ವರ್ಕ್. ಸ್ಮಾರ್ಟ್ ಥಿಂಕಿಂಗ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಅಂತ ಏನು ಕರಿತೀವಲ್ವಾ. ಸೊ ಸ್ಮಾರ್ಟ್ ಥಿಂಕ್ ಮಾಡಬೇಕು. ಸ್ವಲ್ಪ ಏನು ಥಿಂಕ್ ಮಾಡಿರ್ತೀರ ಸ್ಮಾರ್ಟಾಗಿ ಅದನ್ನು ಹಾರ್ಡ್ ವರ್ಕ್ ಮಾಡಬೇಕು. ಸೊ ಇನ್ನೊಂದು ಏನು ಅಂತಂದರೆ, ಅಧಿಸೂಚನೆ ಆದ ಮೇಲೆ ಕೋಚಿಂಗ್ಗೆ ಹೋದರೆ ಆಗುವಂತಹ ಸಮಸ್ಯೆಗಳಿದೆ. ಅಧಿಸೂಚನೆ ನೋಟಿಫಿಕೇಷನ್ ಆದಮೇಲೆ ಕೋಚಿಂಗ್ಗೆ ಹೋಗ್ತಾರೆ ಕೆಲವೊಬ್ರು. ನೋಟಿಫಿಕೇಷನ್ ಆದಮೇಲೆ ಓದೋಣ ಅಥವಾ ನೋಟಿಫಿಕೇಷನ್ ಆದಮೇಲೆ ಕೋಚಿಂಗ್ಗೆ ಹೋಗೋಣ, ಈ ರೀತಿಯಾದಂತಹ ಸಮಸ್ಯೆಗಳಿದೆ. ಸೊ ನೋಟಿಫಿಕೇಷನ್ ಆದಮೇಲೆ ನೀವು ಕೋಚಿಂಗ್ಗೆ ಹೋದರೆ ನಿಮಗೆ ನೋಟಿಫಿಕೇಷನ್ ಆದಮೇಲೆ ಎಕ್ಸಾಮ್ ಆಗೋಕ್ಕೆ ಸುಮಾರು 2ರಿಂದ 3 ತಿಂಗಳು ಟೈಮ್ ಸಿಗುತ್ತೆ. ಸೊ 2ರಿಂದ 3 ತಿಂಗಳು ನೀವು ಕೋಚಿಂಗ್ಗೆ ಹೋದರೆ, ನೀವು ಡೈಲಿ ಕೋಚಿಂಗ್ ಇರುತ್ತಲ್ವ, ಡೈಲಿ ಕ್ಲಾಸಸ್ ಇರುತ್ತೆ. ಡೈಲಿ 6 ಗಂಟೆ ಅಥವಾ 5 ಗಂಟೆ ನೀವು ಕೋಚಿಂಗ್ಗೆ ಹೋದರೆ ನಿಮಗೆ ಓದುವ ಸಮಯ ಎಲ್ಲಿ ಸಿಗುತ್ತೆ? ಹಾಗಾದರೆ ಡೈಲಿ ನೀವು ನಿಮ್ಮ ರೂಮಿಂದ ಕೋಚಿಂಗ್ ಹೋಗಬೇಕು, ವಾಪಸ್ ಬರೋಷ್ಟರಲ್ಲಿ ನಿಮಗೆ ಟಯರ್ಡ್ ಆಗಿರುತ್ತೆ. ಮತ್ತು ನಿಮಗೆ ಓದೋದಕ್ಕೆ, ರಿವಿಷನ್ ಮಾಡೋಕ್ಕೆ ಟೈಮೇ ಸಿಗಲ್ಲ, ಟೈಮ್ ಲ್ಯಾಪ್ಸ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಮಿಸ್ಟೇಕ್, ಇದು ಕೂಡ ಒಂದು ಮಿಸ್ಟೇಕು. ಇನ್ನೊಂದೇನು ಅಂತಂದರೆ, ಫಲಿತಾಂಶ ಅವಲಂಬನೆ ಆಗಿರೋದು. ನಿಮ್ಮ ಒಂದು ರಿಸಲ್ಟ್ ಡಿಪೆಂಡ್ಸ್ ಅಪಾನ್ ಯುವರ್ ವರ್ಕ್.
ನಿಮ್ಮ ಒಂದು ವರ್ಕ್ ಮೇಲೆ ನಿಮ್ಮ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಒಂದು ನ್ಯೂನ್ಯತೆಗಳಿದೆ. ಕೆಲವೊಬ್ಬರಿಗೆ ಎಲ್ಲರಿಗೂ ಅವ್ರದ್ದೇ ಆದಂತಹ ನ್ಯೂನ್ಯತೆಗಳಿದೆ. ಕೆಲವೊಬ್ಬರಿಗೆ ಮೈಂಡ್ ಕಂಟ್ರೋಲ್ ಇರಲ್ಲ, ಕೆಲವೊಬ್ಬರಿಗೆ ಅವರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇರಲ್ಲ, ಕೆಲವೊಬ್ಬರಿಗೆ ತಾವು ಓದಿದ್ದನ್ನು ಅರ್ಥ ಆಗ್ತಿರೋದಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳಿದೆ. ಇವಾಗ ಕಣ್ಣಿಗೆ ಏನಾದರೂ ಸಮಸ್ಯೆ ಆದರೆ ನಾವು ಕಣ್ಣಿಗೆ ಆಪರೇಷನ್ ಮಾಡಬೇಕಾಗುತ್ತೆ, ಕಾಲಿಗೆ ಮಾಡೋಕ್ಕಾಗಲ್ಲ. ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ನಿಂಬಲ್ಲೇ ಪರಿಹಾರನ ಹುಡ್ಕೋಬೇಕಾಗುತ್ತೆ. ನೀವು ಬೇರೆಯವ್ರ ಹತ್ರ ಒಂದು ಸಜೆಷನನ್ನು ತೊಗೊಂಡ್ರೂ ಕೂಡ ನಿಮ್ಮ ಸಮಸ್ಯೆಗಳು ಇವಾಗ ನಿಮ್ಮ ಮೈಂಡ್ ಒಂದು ಕಂಟ್ರೋಲಲ್ಲಿ ಇಲ್ಲ, ಅಥವಾ ನಿಮ್ಮದಾಗಲಿ ನಮ್ಮದಾಗಲಿ ಒಂದು ಮೈಂಡ್ ಕಂಟ್ರೋಲ್ ಇಲ್ಲ ಅಂತಂದರೆ, ನಮ್ಮ ಒಂದು ಮೈಂಡ್ ಕಂಟ್ರೋಲ್ ಇರಲಿಲ್ಲ ಅಂದರೆ ಕಂಟ್ರೋಲ್ ಮಾಡಬೇಕಾದವರು ನಾವೇ ಅಲ್ವಾ, ಬೇರೆಯವರು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಅವರಿಂದ ಒಂದು ಸಜೆಷನನ್ನು ತಗೋಬೋದು. ಅಲ್ಟಿಮೇಟ್ಲಿ ಯಾವುದೇ ರಿಸಲ್ಟ್ ಡಿಪೆಂಡ್ಸ್ ಅಪಾನ್ ನಮ್ಮ ಒಂದು ಹಾರ್ಡ್ ವರ್ಕ್. ಫಲಿತಾಂಶ ಅವಲಂಬನೆ ಆಗೋದು ನಮ್ಮ ಒಂದು ರೊಟೀನ್ ವರ್ಕ್ ಏನಿರುತ್ತೆ, ನಾವು ಏನು ಡೈಲಿ ಕನ್ಸಿಸ್ಟೆಂಟಾಗಿ ಏನು ವರ್ಕ್ ಮಾಡ್ತೀವಿ ಅದು ಮೇಲೆ ನಮಗೆ ವರ್ಕ್ ರಿಸಲ್ಟ್ ಡಿಪೆಂಡ್ ಆಗುತ್ತೆ. ಯಾಕಂದರೆ ಒಬ್ಬ ಕ್ರಿಕೆಟರ್ಗೆ ಅವನ ವರ್ಕ್ ಏನು ಅಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡೋದು. ಅವನಿಗೆ ಹೋಗ್ಬಿಟ್ಟು ನೀನು ಮೆಡಿಕಲ್ ಆಪರೇಷನ್ ಮಾಡು, ಸರ್ಜನ್ ಮಾಡು ಅಂತಂದರೆ ಅವ್ನು ಮಾಡೋಕ್ಕಾಗಲ್ಲ. ಏನಂದರೆ ಕನ್ಸಿಸ್ಟೆನ್ಸಿ ಅವ್ರು ಯಾವ ಕೆಲಸದಲ್ಲಿ ಮಾಡ್ತಿರ್ತಾರೆ ಅದು ಪರ್ಫೆಕ್ಟ್ ಆಗಿರ್ತಾರೆ. ಸೊ ನೀವೇನು ದಿನನಿತ್ಯ ಏನು ಕೆಲಸ ಮಾಡ್ತೀರೋ ಅದು ನೀವು ಪರ್ಫೆಕ್ಟ್ ಆಗ್ತೀರಾ. ದಿನನಿತ್ಯ ನೀವೇನಾದರೂ ಓದ್ತಾ ಇದ್ದರೆ ಅಥವಾ ದಿನನಿತ್ಯ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಓದೋದಾಗಿರ್ಬೋದು, ಎಸ್ಸೆ ಬರೆಯೋದಾಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀವು ಅದರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಇನ್ನೊಂದು ಏನು ಸಮಸ್ಯೆ ಅಂತಂದರೆ, ಒಬ್ಬರ ಬೋಧನೆ 10 ವಿದ್ಯಾರ್ಥಿಗಳು 10 ಸಮಸ್ಯೆಗಳಿದೆ. ಯಾರು ಒಬ್ಬರು ಬೋಧನೆ ಅಂತಂದರೆ ಯಾವುದೇ ಕ್ಲಾಸ್ ಆಗಿರ್ಬೋದು, ಯಾವುದೇ ಕ್ಲಾಸಲ್ಲಿ ಒಬ್ಬ ಟೀಚರ್ ಪಾಠ ಮಾಡ್ತಾರೆ, ಬಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅದು ಅರ್ಥ ಆಗುತ್ತಾ ಅಂತ ಒಂದು ಪ್ರಶ್ನೆ. ಯಾಕೆ ಅಂತಂದರೆ ಒಂದು ಮೋಟಿವೇಶನ್ ಸಿಕ್ಬಿಡುತ್ತೆ. 10ರಿಂದ 15 ನಿಮಿಷದಲ್ಲಿ ನಮಗೆ ಒಂದು ಮೋಟಿವೇಶನ್ ಸಿಗ್ಬೋದು ಯಾರಾದರೂ ಮೋಟಿವೇಶನ್ ಮಾಡಿದ್ರೆ. ಬಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗಾಗಲಿ ಪ್ರತಿಯೊಬ್ಬ ಪರ್ಸನ್ಗೆ ತಮ್ಮದೇ ಆದಂತಹ ಕೆಲವೊಂದು ಸಮಸ್ಯೆಗಳಿದೆ. ಅದು ಅವರ ಒಂದು ಮೈಂಡ್ ಕಂಟ್ರೋಲ್ ಇಲ್ಲದೇ ಇರೋದಾಗಿರ್ಬಹುದು, ಅಥವಾ ಒಂದು ಸಬ್ಜೆಕ್ಟ್ ಅರ್ಥ ಆಗದೇ ಇರೋದಾಗಿರ್ಬೋದು, ಓದಿದ್ದನ್ನು ನೆನಪಿಟ್ಕೊಳ್ಳೋಕೆ ಆಗದೇ ಇರಬಹುದು, ಅಥವಾ ರಿವಿಷನ್ ಮಾಡೋಕ್ಕೆ ಅವರಿಗೆ ಗೊತ್ತಾಗದೇ ಇರಬಹುದು, ಅಥವಾ ಅವರು ನೋಟ್ಸ್ ಮಾಡುವಂತಹ ಒಂದು ಮೆಥಡ್ಗಳು ರಾಂಗ್ ಆಗಿರ್ಬೋದು. ಇಲ್ಲ ಅಂತಂದರೆ ಮಾರ್ಕೆಟ್ಗೆ ಹೋಗಿ ಎಲ್ಲ ಒಂದು 20 ಬುಕ್ಸ್ಗಳನ್ನು ಒಟ್ಟಿಗೆ ತೊಗೊಂಬಂದು ರ್ಯಾಕಲ್ಲಿ ಇಟ್ಕೊಳ್ಳೋದು, ಆಮೇಲೆ ಯಾವ ಬುಕ್ಸ್ಗಳನ್ನು ಓದದೇ ಇರೋದು. ಯಾಕಂತಂದರೆ ಪ್ರತಿಯೊಬ್ಬ ಪರ್ಸನ್ಗೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಓದುವಂತಹ ಒಂದು ಕೆಪಾಸಿಟಿ ಇದೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ 1 ಗಂಟೆಗೆ 5 ಪೇಜಸ್ ಓದ್ಬೋದು, 4 ಪೇಜಸ್ ಓದ್ಬೋದು. ಇದು ಅವರು ಓದುವ ಕೆಪಾಸಿಟಿ ಇರುತ್ತೆ. 5 ಪೇಜಸ್ ಓದುವಂಥ ಕೆಪಾಸಿಟಿ ಇರೋ ಹುಡುಗನಿಗೆ 50 ಪೇಜ್ ಓದು ಅಂತಂದರೆ ಓದೋಕ್ಕೆ ಸ್ವಲ್ಪ ಸಮಸ್ಯೆ ಇರುತ್ತೆ, ಅಥವಾ ಒಂದು ಕಾನ್ಸೆಪ್ಟ್ಗಳು ಅಂಡರ್ಸ್ಟ್ಯಾಂಡಿಂಗ್ ಆಗದೇ ಇರ್ಬೋದು. ಈ ರೀತಿಯಾದಂಥ ಸಮಸ್ಯೆಗಳಿದೆ. ಬಟ್ ಏನಾಗುತ್ತೆ, ಕ್ಲಾಸಲ್ಲಿ ನಿಮಗೆ ಇತಿಹಾಸವನ್ನು ಬೋಧನೆ ಮಾಡ್ತಾರೆ. ಉದಾಹರಣೆಗೆ ಇವತ್ತು ದೆಹಲಿ ಸುಲ್ತಾನರ ಬಗ್ಗೆ ನಿಮಗೆ ಪಾಠ ಮಾಡ್ತಾರೆ, ಬಟ್ ನಿಮಗೆ ಅರ್ಥ ಆಯ್ತಾ ಇಲ್ವಾ ಅಂತ ಯಾರೂ ಕೇಳೋದಿಲ್ಲ. ಕಾರಣ ಏನು ಅಂತಂದರೆ ಅದು ಕೂಡ ಅವರ ತಪ್ಪಲ್ಲ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಟೈಮ್ ಕೊಡೋಕ್ಕೆ ಅವ್ರ ಹತ್ರ ಕೂಡ ಟೈಮ್ ಒಂದು ಕೊರತೆ ಇರುತ್ತೆ. ಸೊ ಇವೆಲ್ಲ ಕೂಡ ಸಾಮಾನ್ಯವಾಗಿ ಸಮಸ್ಯೆಗಳಿದೆ. ಸೊ ನೋಟಿಫಿಕೇಶನ್ ಆದಮೇಲೆ ಕೋಚಿಂಗ್ಗೆ ಹೋಗೋದು ಒಂದು ರೀತಿಯಿಂದ ಒಳ್ಳೇದು ಅಲ್ಲ ಅಂತ ನಮ್ಮ ಒಂದು ಒಪಿನಿಯನು. ಕಾರಣ ಏನು ಅಂತಂದರೆ ಸ್ವಲ್ಪ ಟೈಮ್ ವೇಸ್ಟ್ ಆಗ್ಬೋದು. ಯಾಕೆಂತಂದರೆ ದಿನನಿತ್ಯ ನಿಮಗೆ ಓದೋಕ್ಕೆ ಟೈಮ್ ಸಿಗದೇ ಇರ್ಬೋದು. ಯಾಕಂತಂದರೆ ನಿಮ್ಮ ರೂಮಿನಿಂದ ನೀವು ಎದ್ದು ಹೋಗಿ ಒಂದು ಕೋಚಿಂಗ್ಗೆ ಕ್ಲಾಸನ್ನು ಅಟೆಂಡ್ ಆಗಿ ಬಂದು ನೋಟ್ಸನ್ನು ಮಾಡ್ಕೊಳ್ಳೋದು, ಅದನ್ನು ರಿವಿಷನ್ ಮಾಡೋದು, ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಡ್ಬೋದು. ಇದು ನಮ್ಮ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಸೊ ಮುಂದೆ ನೋಡೋದಾದರೆ ಪಠ್ಯಕ್ರಮ, PSIನ ಪಠ್ಯಕ್ರಮ ನೋಡೋಣ. PSIನ ಪಠ್ಯಕ್ರಮದಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಪೇಪರ್ ಇರುತ್ತೆ. ಸೊ ಆಲ್ರೆಡಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಹೊಸದಾಗಿ ಯಾರು ಬರಿತಾ ಇದ್ದೀರಾ ಅವರ ಸಲುವಾಗಿ ಹೇಳ್ತಾ ಇದ್ದೀವಿ. ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಪತ್ರಿಕೆ 1ರಲ್ಲಿ ಪೇಪರ್ 1 ಎಸ್ಸೆ ಟೈಪ್ ಇರುತ್ತೆ, ಅಂದರೆ ಒಂದು ಎಸ್ಸೆ ಬರಿಬೇಕು. ಹಾಗೆ ಒಂದು ಟ್ರಾನ್ಸ್ಲೇಷನ್ ಇರುತ್ತೆ, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ. ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದನ್ನು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಬೇಕು. ಅದೇ ರೀತಿ ಇಂಗ್ಲೀಷ್ ಪ್ಯಾರಾಗ್ರಾಫನ್ನು ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಹಾಗೆ ಒಂದು ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಸೊ ಇಷ್ಟು ಪೇಪರ್ 1ನಲ್ಲಿ ಸಿಲೆಬಸ್ ಕವರ್ ಆಗುತ್ತೆ. ಹಾಗೆ ಪೇಪರ್ 2ಅಲ್ಲಿ ಏನು ಕವರ್ ಆಗುತ್ತೆ ಅಂದರೆ 100 ಕ್ವಶನ್ಸ್ ಕವರ್ ಆಗುತ್ತೆ. ಮಲ್ಟಿಪಲ್ ಚಾಯ್ಸ್, ಬಹು ಆಯ್ಕೆಯ ಪ್ರಶ್ನೆಗಳು ಕವರ್ ಆಗುತ್ತೆ. ಈ 100 ಕ್ವಶನ್ಸ್ ಏನೇನು ಕೇಳ್ತಾರೆ ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಮತ್ತು ಎಕನಾಮಿಕ್ಸ್ ಇಷ್ಟನ್ನು ಕವರ್ ಮಾಡ್ತಾರೆ. ಇಷ್ಟು ಪಠ್ಯಕ್ರಮ ಇರುತ್ತೆ. ಗೊತ್ತಾಯ್ತಲ್ವಾ? ಹಿಸ್ಟ್ರಿ, ಜಿಯೋಗ್ರಫಿ, ಇತಿಹಾಸ, ಭೂಗೋಳ, ಸಂವಿಧಾನ, ಭಾರತದ ಆರ್ಥಿಕತೆ, ಹಾಗೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ, ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು, ಮತ್ತು ಎಕನಾಮಿಕ್ಸ್ ಇವೆಲ್ಲವನ್ನು ಕವರ್ ಮಾಡ್ತಾರೆ. ಪೇಪರ್ 2ಅಲ್ಲಿ ಇದು ಕವರ್ ಆಗುತ್ತೆ. ಟೋಟಲ್ 200 ಮಾರ್ಕ್ಸ್ಗೆ ಒಂದು ಪೇಪರ್ ಟೋಟಲ್ ಇರುತ್ತೆ. ಪೇಪರ್ 1 ಪ್ಲಸ್ ಪೇಪರ್ 2 ಸೇರಿ 200 ಮಾರ್ಕ್ಸ್ಗೆ ಇರುತ್ತೆ. ಸೊ ಕಟ್ ಆಫ್ ಕೂಡ ಡಿಪೆಂಡ್ಸ್ ಆಗುತ್ತೆ. ಕಟ್ ಆಫ್ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ, ಅವೆಲ್ಲ ಕೂಡ ಡಿಪೆಂಡ್ಸ್ ಆಗುತ್ತೆ. ಇದು ಪಠ್ಯಕ್ರಮ. ಇನ್ನು ಯಾವ ರೀತಿ ನೀವು ತಯಾರಿಯನ್ನು ಮಾಡಬೇಕು ಅಂತ ಹೇಳಿ ನೋಡೋಣ. ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅಂತಂದರೆ, ಫಸ್ಟ್ ಪೇಪರ್ 1ಗೆ
ಪೇಪರ್ 1ಗೆ ನೀವು ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅಂತಂದರೆ ಎಸ್ಸೆ ಬರೆಯೋದನ್ನು ನೀವು ಕಲಿಬೇಕು. ಯಾವ ರೀತಿ ನೀವು ಕಲಿಬೇಕು ಅಂತಂದರೆ ಎವ್ರಿ ವೀಕ್ ಒಂದು ಎಸ್ಸೆಯನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಎವ್ರಿ ವೀಕ್ ಒಂದು ಎಸ್ಸೆಯನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಪೇಪರ್ 1ನಲ್ಲಿ ಮತ್ತೆ ಪ್ರಿಸೈಸ್ ರೈಟಿಂಗ್ ಬರೋದ್ರಿಂದ ನೀವು ನ್ಯೂಸ್ ಪೇಪರ್ ಓದುವುದರ ಜೊತೆಗೆ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಆರ್ಟಿಕಲ್ಸ್ನ ಒಂದು ಸಮ್ಮರಿಯನ್ನು ಬರೆಯೋದನ್ನು ಕಲಿಬೇಕು, ಒಂದು ಸಾರಾಂಶವನ್ನು ಬರೆಯೋದನ್ನು ಕಲಿಬೇಕು. ಅದರ ಜೊತೆಗೆ ಟ್ರಾನ್ಸ್ಲೇಷನ್ನ ಮಾಡೋದನ್ನು ಯಾವ ರೀತಿ ಕಲಿಬೇಕು ಅಂತಂದರೆ ದಿನನಿತ್ಯ ಇಲ್ಲದೇ ಇದ್ರೂ ಕೂಡ ವಾರಕ್ಕೆ ಒಂದು ಬಾರಿ ಆದರೂ, ವಾರಕ್ಕೆ ಭಾನುವಾರ ಏನು ಮಾಡಬೇಕು, ಒಂದು ಟಾಪಿಕನ್ನು, ಉದಾಹರಣೆ ನ್ಯೂಸ್ ಪೇಪರಿಂದ ಒಂದು ಟಾಪಿಕನ್ನು ತಗೊಂಡು ಅದನ್ನು ಭಾಷಾಂತರ ಮಾಡೋದನ್ನು ಕಲಿಬೇಕು. ಭಾಷಾಂತರ ಯಾವುದಕ್ಕೆ? ಕನ್ನಡದಿಂದ ಇಂಗ್ಲೀಷ್ಗೆ, ಅಥವಾ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರು, ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರಿಂದ ಒಂದು ಆರ್ಟಿಕಲನ್ನು ತಗೊಂಡು, ಒಂದು ಪ್ಯಾರಾಗ್ರಾಫನ್ನು ತಗೊಂಡು ಅದನ್ನು ಇಂಗ್ಲೀಷಲ್ಲಿರೋದನ್ನು ಕನ್ನಡಕ್ಕೆ ಭಾಷಾಂತರ ಮಾಡೋದನ್ನು ಕಲಿಬೇಕಾಗುತ್ತೆ. ವೀಕ್ಲಿ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಪೇಪರ್ 1ನಲ್ಲಿ 35+ ಸ್ಕೋರ್ ಮಾಡಬೇಕು ಅಂದರೆ ವೀಕ್ಲಿ 1 ಎಸ್ಸೆ ಬರೆಯೋದನ್ನು ಕಲಿಬೇಕು. ಹಾಗೆ ಒಂದು ಟ್ರಾನ್ಸ್ಲೇಷನ್ ಮಾಡೋದನ್ನು, ಭಾಷಾಂತರ ಮಾಡೋದನ್ನು ಮತ್ತು ಪ್ರಿಸೈಸ್ ರೈಟಿಂಗನ್ನು ವೀಕ್ಲಿ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಇದು ಪೇಪರ್ 1ಗೆ ನೀವು ಪ್ರಿಪ್ರೇಷನ್ ಮಾಡಬೇಕಾದಂತಹ ರೀತಿ. ಇನ್ನು ಪೇಪರ್ 2ಗೆ ಯಾವ ರೀತಿಯಾಗಿ ನೀವು ಪ್ರಿಪ್ರೇಷನನ್ನು ಮಾಡಬೇಕು ಅಂತ ನೋಡೋಣ. ಪೇಪರ್ 2 ಅಂತಂದರೆ ಆಲ್ರೆಡಿ ಹೇಳಿದ್ದೀವಲ್ವಾ, ಪೇಪರ್ 2ಅಲ್ಲಿ ಏನೇನು ಬರುತ್ತೆ? ಪೇಪರ್ 2ಅಲ್ಲಿ ಬರೋದು ಹಿಸ್ಟ್ರಿ, ಹೌದಲ್ವಾ? ಹಿಸ್ಟ್ರಿಗೆ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡಬೇಕು? ಜಿಯೋಗ್ರಫಿ, ಸೈನ್ಸು, ಕರೆಂಟ್ ಅಫೇರ್ಸು ಇವೆಲ್ಲ ಯಾವ ರೀತಿ ಅಂತಂದರೆ ಹಿಸ್ಟ್ರಿ, ಜಿಯೋಗ್ರಫಿ ಇವೇನು ಸ್ಟ್ಯಾಟಿಕ್ ಪೋರ್ಷನ್ ಏನಿರುತ್ತಲ್ವ, ಇದಕ್ಕೆ ನೀವು ಮೇನ್ ಆಗಿ ಹೊಸದಾಗಿ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅವರಿಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಇರಬೇಕಾಗುತ್ತೆ. ಸೊ DSCRT ಬುಕ್ಸ್ಗಳನ್ನು ಓದಬೇಕು ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ನಾವು ಕೂಡ ಹೇಳ್ತೀವಿ. ಬಟ್ DSCRT ಬುಕ್ಸ್ಗಳನ್ನು ಓದಿದ್ರೆ ಸಾಕಾಗಲ್ಲ. ಸೊ DSCRT ಬುಕ್ಸ್ ಇರೋದು ಏನು ರೀಸನ್ ಅಂತಂದರೆ ಕೇವಲ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗೋಕ್ಕೆ DSCRT ಬುಕ್ಸನ್ನು ಓದಿ ಅಂತ ಹೇಳ್ತಾರೆ. ಬಟ್ ಅದರ ಜೊತೆಗೆ ಏನು ಮಾಡಬೇಕು? ಇಂಗ್ಲೀಷ್ ಮೀಡಿಯಮಲ್ಲಿ ಆದರೆ ಲ್ಯೂಸೆಂಟ್ GK ಅಂತ ಒಂದು ಬುಕ್ ಬರುತ್ತೆ, ತುಂಬ ಚೆನ್ನಾಗಿದೆ. ಆ ಬುಕ್ಕನ್ನು ಓದಿ ಅದನ್ನು ಒಂದು ಎಲ್ಲ ಸಬ್ಜೆಕ್ಟು ಕವರ್ ಮಾಡಿದ್ದಾರೆ, ಅದನ್ನು ಕೂಡ ರೆಫರ್ ಮಾಡಬೇಕಾಗುತ್ತೆ. ಲ್ಯೂಸೆಂಟ್ GKನ ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತಾ ಅಂತ ಪ್ರಶ್ನೆ ಬರುತ್ತೆ ಕೆಲವೊಬ್ಬರಿಗೆ. ಸೊ ಲ್ಯೂಸೆಂಟ್ GK ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಸೊ ಯಾಕಂತಂದರೆ ಅಲ್ಲಿ ಕಾನ್ಸೆಪ್ಟ್ ಕೂಡ ನಿಮಗೆ ಕ್ಲಿಯರ್ ಇರಬೇಕಾಗುತ್ತೆ. ಇವೆಲ್ಲ ಸಪೋರ್ಟಿವ್ ಆಗಿ ನೀವು ಓದಬೇಕಾಗುತ್ತೆ. ನಾವು ಕೂಡ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಕಾನ್ಸ್ಟಿಟ್ಯೂಷನ್ಗೆ ಡೀಟೇಲ್ ಆಗಿ ಮತ್ತು ಶಾರ್ಟ್ ಆಗಿ ನೋಟ್ಸ್ ಕೊಡ್ತಾ ಇದ್ದೀವಿ. ಡೀಟೇಲ್ ಆಸ್ ವೆಲ್ ಆಸ್ ಶಾರ್ಟ್ ನೋಟ್ಸ್ ಕೊಡ್ತಾ ಇದ್ದೀವಿ PSIಗೆ. ಬೇಕಾದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಅದು ಆಲ್ರೆಡಿ ಪ್ರೀವಿಯಸ್ ಒಂದು ಸ್ಲೈಡ್ಸಲ್ಲಿ ಹೇಳಿದ್ದೀವಿ. ಅದರ ಜೊತೆಗೆ ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಓದಬೇಕು ಅಂತ ಕೆಲವೊಬ್ರು ಏನು ಮಾಡ್ತಾರೆ, ಕರೆಂಟ್ ಅಫೇರ್ಸನ್ನು ಇನ್ಸ್ಟಾಗ್ರಾಮಲ್ಲಿ ಓದ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ, ಅಥವಾ ಇಲ್ಲ ಅಂತಂದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾರೆ. ಯಾವುದು ಕೆಲವೊಂದು ಕರೆಂಟ್ ಅಫೇರ್ಸ್ ಸೈಟ್ಸ್ಗಳನ್ನು ಫಾಲೋ ಮಾಡ್ತಾರೆ, ಅದು ಕೂಡ ಒಳ್ಳೆಯದು. ಬಟ್ ಆದರೂ ಕೂಡ ನ್ಯೂಸ್ ಪೇಪರ್ ಓದೋದು ಅಥವಾ ನ್ಯೂಸನ್ನು ಕೇಳೋದು ಅದರ ಮುಂದೆ ಬೇರೆ ಯಾವುದೂ ಆಗಲ್ಲ. ಯಾಕಂದರೆ ಒರಿಜಿನಲ್ ಏನಿರುತ್ತೆ ಒರಿಜಿನಲ್ ಅಲ್ವಾ, ಡೂಪ್ಲಿಕೇಟೇ ಆಗುತ್ತೆ ಅಥವಾ ಒಂದು ಕಾಪಿಡ್ ಆಗುತ್ತೆ ಆ ರೀತಿ. ಸೊ ಒರಿಜಿನಲ್ ಅಂದರೆ ಡೆಪ್ತ್ ನಾಲೆಡ್ಜ್ ಸಿಗಲ್ಲ. ನೀವೇನು ಇನ್ಸ್ಟಾ ಅಥವಾ FBಯಲ್ಲಿ ಫಾಲೋ ಮಾಡಿದ್ರೆ ಡೆಪ್ತ್ ನಾಲೆಡ್ಜ್ ಸಿಗಲ್ಲ. ಸೊ ಆ ಕಾರಣಕ್ಕಾಗಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ನೋಡಿ, ಅದರ ಜೊತೆಗೆ ರಾಜ್ಯಸಭಾ ಅಂತ ಒಂದು ನ್ಯೂಸ್ ಚಾನಲ್ ಇದೆ, ಗೌರ್ಮೆಂಟ್ TV ನ್ಯೂಸ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡಿ. TV9, ಪಬ್ಲಿಕ್ TV ಎಲ್ಲ ಫಾಲೋ ಮಾಡಬೇಡಿ. ಯಾರು ಹೊಸದಾಗಿ ಪ್ರಿಪೇರ್ ಆಗ್ತಾರವ್ರಿಗೆ ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ನ್ಯೂಸ್ ನೋಡಿ ಅಂದ ತಕ್ಷಣ ಪಬ್ಲಿಕ್ TV, TV9, ಆಮೇಲೆ ಸುವರ್ಣ, ಕಸ್ತೂರಿ ಅವೆಲ್ಲ ನೋಡಬೇಡಿ. ರಾಜ್ಯಸಭಾ TV ಅಂತ ಒಂದು ಬರುತ್ತೆ. ಸೊ ಅದನ್ನು ಯೂಟ್ಯೂಬಲ್ಲಿ ಕೂಡ ಅದನ್ನು ಫಾಲೋ ಅಪ್ ಮಾಡ್ಬೋದು. ಅದನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಒಂದು ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ನಾವು ಕೂಡ ಪ್ರಜಾವಾಣಿ ನ್ಯೂಸ್ ಪೇಪರಿಂದ ನೋಟ್ಸ್ ಮಾಡಿ ಕೊಡ್ತೀವಿ. ಪ್ರಜಾವಾಣಿ ನ್ಯೂಸ್ ಪೇಪರು, ಹಾಗೆ ರಾಜ್ಯಸಭಾ TV, DD ನ್ಯೂಸು, ಮತ್ತು ಇವನ್ GK ಟುಡೇ ಸಮ್ ಕ್ವಶನ್ಸ್ ಬರುತ್ತೆ GK ಟುಡೇ ಯೂಟ್ಯೂಬ್ ಚಾನಲಿಂದ ಕೂಡ. ಆ ಕ್ವಶನ್ಸ್ಗಳನ್ನು ಕೂಡ ಮಿಕ್ಸ್ ಮಾಡಿ ಸೊ ನಿಮಗೊಂದು ನೋಟ್ಸ್ ಮಾಡಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎವ್ರಿ ಮಂತ್, ಪ್ರತಿ ತಿಂಗಳು 300 ಕ್ವಶನ್ಸ್ಗಳನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇದರ ಜೊತೆಗೆ ಈ ಕರೆಂಟ್ ಅಫೇರ್ಸ್ ಆಯಿತು, ಲ್ಯೂಸೆಂಟ್ GK ಆಯಿತು. ಕನ್ನಡ ಮೀಡಿಯಮಲ್ಲಿ ಅದಾದರೆ ಕನ್ನಡ ಮೀಡಿಯಮಲ್ಲಿ ಸಿಕ್ಕಾಪಟ್ಟೆ ಬುಕ್ಸ್ ಬರೆದಿದ್ದಾರೆ ಎಲ್ಲರೂ ಕೂಡ. ಬಟ್ ಏನಾಗುತ್ತೆ, ಎಲ್ಲ ಬುಕ್ಗಳ ಒಂದು ಕವರ್ ಚೇಂಜ್ ಇದೆ, ಬಟ್ ಕಂಟೆಂಟ್ ಸೇಮ್ ಇದೆ. ಸೊ ಎಲ್ಲರೂ ಮಾರ್ಕೆಟ್ಗೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ಯಾವ ಬುಕ್ ತೊಗೋಬೇಕಪ್ಪ ಅಂತ ಹೇಳಿ. ಸೊ ಆ ಕಾರಣಕ್ಕಾಗಿ ಆಲ್ಮೋಸ್ಟ್ DSCRT ಬುಕ್ಸ್ಗಳನ್ನು ಓದಿ, ಅದರ ಜೊತೆಗೆ ಚಾಣಕ್ಯ ಕಣಜ ಅಂತ ಹೇಳ್ತಾರೆ. ಬಟ್ ಚಾಣಕ್ಯ ಕಣಜದ ಕ್ವಶನ್ಸ್ಗಳು ಬರ್ತಾ ಇದ್ದು ಮುಂಚೆ, ಯಾಕಂತಂದರೆ ಇವಾಗ ಪ್ರೆಸೆಂಟ್ ಏನಾಗಿದೆ, PC ಮತ್ತು PSI ಕ್ವಶನ್ ಪೇಪರ್ ಲೆವೆಲ್ ಸ್ಟ್ಯಾಂಡರ್ಡ್ ಆಗಿದೆ. PC ಮತ್ತು PSI ಕ್ವಶನ್ ಪೇಪರ್ ಲೆವೆಲ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸೊ ನಿಮಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಇರಬೇಕು. ಯಾಕಂದರೆ ಚಾಣಕ್ಯ ಕಣಜ ಬುಕ್ಕಲ್ಲಿ ಏನಿದೆ ಕಾನ್ಸೆಪ್ಟ್ಗಳು ಅಂದರೆ ಶಾರ್ಟ್ ನೋಟ್ಸ್ ಆಗಿರೋದ್ರಿಂದ ಆ ಬುಕ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಶಾರ್ಟ್ ಆಗಿರೋದ್ರಿಂದ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಲೆವೆಲ್ ಇನ್ಕ್ರೀಸ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಒಂದೇ ಬುಕ್ ಸಾಕಾಗಲ್ಲ, ಅದರ ಜೊತೆಗೆ ಎಲ್ಲವನ್ನು ಓದಬೇಕು. ನಾವು ಕೂಡ ನಿಮಗೆ ಡಿಸ್ಕ್ರಿಪ್ಟಿವ್ ಆಗಿ ನೋಟ್ಸ್ ಕೊಡ್ತೀವಿ, ಅದರ ಜೊತೆಗೆ ಸಪ್ಲಿಮೆಂಟ್ ಏನು ಓದಬೇಕು ಅಂತ ನೋಡೋಣ. ಸೊ ಇಷ್ಟು ಓದಬೇಕಾದಂಥ ಬುಕ್ಸ್ಗಳು ಜನರಲ್ ಆಗಿ.
ಸೊ ಡಿ ಎಸ್ ಸಿ ಆರ್ ಟಿ 6, 7, 8 ಅಥವಾ 8, 9, 10, 11, 12. ಈಗ ಹಿಸ್ಟ್ರಿ ಅಂದ ತಕ್ಷಣ 12ನೇ ತರಗತಿ ಬುಕ್ಕು 11 ಬರುತ್ತೆ. ಆದರೆ ಇಂಡಿಯನ್ ಹಿಸ್ಟ್ರಿ ಮಾತ್ರ ಓದಿದ್ರೆ ಸಾಕು ಪಿ ಎಸ್ ಐಗೆ. ವರ್ಲ್ಡ್ ಹಿಸ್ಟ್ರಿ ಏನು ಬೇಕಾಗಲ್ಲ. ವರ್ಲ್ಡ್ ಹಿಸ್ಟ್ರಿದು ವರ್ಲ್ಡ್ ವಾರ್ 1 ಹೌದಲ್ವಾ, ವಾರ್ 2 ಎರಡರಲ್ಲಿ ಒಂದು ಕೇಳ್ಬೋದು. ಕೇಳಿದ್ರೆ ಜನರಲಾಗಿ ಇಸ್ವಿಗಳನ್ನು ಕೇಳ್ತಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನು ಕೇಳಲ್ಲ. ಸೊ ಇದನ್ನು ನೋಡೋಣ, ಮತ್ತು ಟೆಸ್ಟ್ ಸಿರೀಸಲ್ಲಿ ಡಿಸ್ಕಷನ್ ಮಾಡೋಣ ಯಾವ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಟೆಸ್ಟ್ ಸಿರೀಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಟೆಸ್ಟ್ ಸಿರೀಸ್ ನೋಡಿಬೇಕಾದ್ರೆ ನೀವು ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡ್ತೀರಲ್ವ ಅಷ್ಟು ನಿಮಗೆ ಒಂದು ಹೋಲ್ಡ್ ಬರುತ್ತೆ. ಯಾವ ರೀತಿಯಾಗಿ ನೀವು ಗೆಸ್ ಮಾಡೋ ಪವರು ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನು ನಮ್ಮ ಕೋರ್ಸ್ ಬಗ್ಗೆ ನೋಡೋಣ. ನಮ್ಮ ಕೋರ್ಸ್ ಬಗ್ಗೆ ನೋಡೋದಾದರೆ ಜನವರಿ 18ನೇ ತಾರೀಕಿನಿಂದ ಕೂಡ ನಾವು ಪರೀಕ್ಷಾ ಸರಣಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪರೀಕ್ಷಾ ಸರಣಿ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು PSI ಎಕ್ಸಾಮ್ಗೆ ಅಂತಲೇ ಪರೀಕ್ಷಾ ಸರಣಿನ ಮಾಡ್ತಾ ಇದ್ದೀವಿ. ಪ್ರತಿದಿನ ಬೆಳಿಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9 ಗಂಟೆಗೆ ಒಂದು ಟೆಸ್ಟ್ ಅಪ್ಲೋಡ್ ಆಗುತ್ತೆ. ಒಂದು ಟೆಸ್ಟು 20ರಿಂದ 25 ಕ್ವಶನ್ಸ್ ಇರುತ್ತೆ. ಪ್ರತಿ ಟೆಸ್ಟಲ್ಲಿ 20ರಿಂದ 25 ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತೀವಿ. ಪ್ರತಿ ಟೆಸ್ಟ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಕೇವಲ ಕ್ವಶನ್ ಮತ್ತು ಆನ್ಸರನ್ನು ಹೇಳೋದಲ್ಲ, ಆ ಆನ್ಸರ್ಗೆ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಹೇಳೋದರ ಜೊತೆಗೆ ಮಿಕ್ಕ 3 ಆಪ್ಷನ್ಸ್ಗಳಿಗೆ ಕೂಡ ಒಂದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಒಂದು ಕ್ವಶನ್ ಇರುತ್ತೆ, 4 ಆಪ್ಷನ್ ಇರುತ್ತಲ್ವಾ, 4 ಆಪ್ಷನಲ್ಲಿ ಒಂದು ಆನ್ಸರ್ ಆಗುತ್ತೆ. ಉದಾಹರಣೆಗೆ ಆನ್ಸರ್ ಬಿ ಆಗುತ್ತೆ. ಈ ಬಿ ಆನ್ಸರ್ಗೆ ಎಕ್ಸ್ಟ್ರಾ ಪಾಯಿಂಟ್ಸನ್ನು ಹೇಳೋದರ ಜೊತೆಗೆ ಇದು ಆನ್ಸರ್ ಆಗದೇ ಇರುವಂತಹ ಆಪ್ಷನ್ಸ್ ಇರುತ್ತಲ್ವ 3, ಈ 3 ಆಪ್ಷನ್ಸ್ಗಳಿಗೆ ಕೂಡ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀವಿ. ಇದು ಪ್ರತಿದಿನ 9 ಗಂಟೆಗೆ ಜನವರಿ 18ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಜನವರಿ 18ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರ ಜೊತೆಗೆ ನಮ್ಮ ಒಂದು ಕೋರ್ಸಲ್ಲಿ ಏನೇನಿರುತ್ತೆ ಅಂತಂದರೆ, 850 ರೂಪೀಸ್ ನಮ್ಮ ಒಂದು ಕೋರ್ಸ್ನ ಒಂದು ಪ್ರೈಸ್ ಆಗಿರುತ್ತೆ. 850 ರೂಪೀಸ್, 850 ರೂಪಾಯಿ ಇರುತ್ತೆ. ಈ ಒಂದು ಕೋರ್ಸ್ನಲ್ಲಿ ಏನೇನು ಕೊಡ್ತಾ ಇದ್ದೀವಿ ಅಂದರೆ, ವೈಯಕ್ತಿಕ ಮಾರ್ಗದರ್ಶನ ಯಾಕೆ ಕೊಡ್ತಾ ಇದ್ದೀವಿ ಅಂತ ಕೇಳ್ಬೋದು ನೀವು. ವೈಯಕ್ತಿಕ ಮಾರ್ಗದರ್ಶನ ಯಾಕೆ ಅಂತಂದರೆ, ತುಂಬ ಜನಕ್ಕೆ ಒಂದು ಡೌಟ್ಸ್ ಇದೆ. ಏನು ಅಂತಂದರೆ, ಯಾವ ರೀತಿ ಓದಬೇಕು, ಯಾಕೆ ಅಂತಂದರೆ ಪ್ರತಿಯೊಬ್ಬರ ಒಂದು ಸಿಚುವೇಶನ್ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಕೆಲವೊಬ್ರು ವರ್ಕ್ ಮಾಡ್ಕೊಂಡು ಓದಬೇಕು ಅಂತ ಅಂದ್ಕೊಂಡಿದ್ದಾರೆ, ಕೆಲವೊಬ್ರು ಹೊಸದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆ ಐಡಿಯಾ ಇರೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರ ಒಂದು ಗ್ರಾಸ್ಪಿಂಗ್ ಪವರ್ ಒಂದೇ ಇರೋದಿಲ್ಲ, ಪ್ರತಿಯೊಬ್ಬರ ಒಂದು ಮೆಂಟ್ಯಾಲಿಟಿ ಒಂದೇ ಇರೋದಿಲ್ಲ, ಪ್ರತಿಯೊಬ್ಬರ ಒಂದು ಮೈಂಡ್ ಕಂಟ್ರೋಲ್ ಪವರ್ ಕೂಡ ಒಂದೇ ಇರೋದಿಲ್ಲ. ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಭಿನ್ನವಾಗಿರುತ್ತೆ. ಹಾಗೆ ಪ್ರತಿಯೊಬ್ಬರ ಒಂದು ಕೆಟಗರಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅವರ ಒಂದು ಡೈಲಿ ರೊಟೀನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಡೈಲಿ ರೊಟೀನ್ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಕೆಲವೊಬ್ರು 24 ಅವರ್ಸು ಓದೋದಕ್ಕೆ ಅಂತ ಮೀಸಲಿಟ್ಟಿದ್ರೆ, ಕೆಲವೊಬ್ರು ವರ್ಕ್ ಮಾಡ್ಕೊಂಡು ಓದ್ತಾ ಇರ್ತಾರೆ, ಪ್ರೈವೇಟಲ್ಲಿ ಜಾಬ್ ಮಾಡ್ತಾ ಇರ್ತಾರೆ. ಈ ರೀತಿಯ ಕೆಲವೊಬ್ರು ಹೌಸ್ ವೈಫ್ ಇರ್ತಾರೆ. ಈ ರೀತಿಯಾದಂತಹ ಸಮಸ್ಯೆಗಳು ಕೂಡ ಕೆಲವೊಬ್ಬರಿಗೆ ಇದೆ. ಸೊ ಆ ಕಾರಣಕ್ಕಾಗಿ ವೈಯಕ್ತಿಕ ಮಾರ್ಗದರ್ಶನ ಇರುತ್ತೆ. ನೀವು ನಮ್ಮ ಜೊತೆ ನೇರವಾಗಿ ಮಾತಾಡ್ಬೋದು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನಂಬರ್ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ 7795014409ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಅಡ್ಮಿನ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಫ್ಯಾಕಲ್ಟಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಮಾತನಾಡ್ತಾರೆ. ನಿಮ್ಮ ಒಂದು ಸಮಸ್ಯೆಗಳಿಗೆ ಒಂದು ಸ್ಪಂದನೆ ಸಿಗುತ್ತೆ. ಏನೇ ಇದ್ರೂ ಕೂಡ ನಿಮಗೆ ಒಂದು ಡೈಲಿ ಟೈಮ್ ಟೇಬಲ್ ಹಾಕ್ಕೊಡೋದು, ಹಾಗೆ ರಿವಿಷನ್ ಟೈಮ್ ಟೇಬಲ್ ಹಾಕ್ಕೊಡೋದು, ಓದಿದ್ದನ್ನು ಯಾವ ರೀತಿ ನೆನಪಿಟ್ಕೋಬೇಕು, ಹಾಗೆ ನಿಮ್ಮ ಒಂದು ಸಮಸ್ಯೆಗಳು ಏನೇ ಇರ್ಬೋದು, A to Z ರಿಲೇಟೆಡ್ ಟು ಸ್ಟಡಿ, A to Z ರಿಲೇಟೆಡ್ ಟು PSI ಎಕ್ಸಾಮ್, ಏನೇ ನಿಮ್ಮ ಸಮಸ್ಯೆಗಳು ಇದ್ದರೂ ಕೂಡ ನೀವು ವೈಯಕ್ತಿಕ ಮಾರ್ಗದರ್ಶನ ಇರುತ್ತೆ. ಅದರ ಜೊತೆಗೆ PDF ನೋಟ್ಸ್ ಇರುತ್ತೆ. ಆಲ್ರೆಡಿ ಹೇಳಿರುವ ಹಾಗೆ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಮೆಂಟಲ್ ಎಬಿಲಿಟಿ ಎಲ್ಲ ಒಂದು PDF ನೋಟ್ಸ್ ಸಿಗುತ್ತೆ. ಹಾಗೆ ಪರೀಕ್ಷೆಗಳ ಒಂದು PDF ಸಿಗುತ್ತೆ. ನಾವು ಮಾಡುವಂಥ ಒಂದು ಟೆಸ್ಟ್ ಸಿರೀಸ್ಗಳ ಒಂದು PDF ಸಿಗುತ್ತೆ. ಹಾಗೆ ಪ್ರತಿ ಭಾನುವಾರ ಒಂದು ಎಸ್ಸೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ಸೆ ಕೊಡೋದು, ಟ್ರಾನ್ಸ್ಲೇಷನ್ ಟಾಪಿಕ್ಸ್ಗಳನ್ನು ಕೊಡೋದು, ಹಾಗೆ ಪ್ರಿಸೈಸ್ ರೇಟಿಂಗ್ ಮಾಡಿಕೊಡೋದು PDF ಮುಖಾಂತರ ನಿಮಗೆ ಸಿಗುತ್ತೆ. ಎಲ್ಲವೂ ಕೂಡ PDF ಫಾರ್ಮೆಟಲ್ಲಿ ಸಿಗುತ್ತೆ. ಟೆಸ್ಟ್ ಡಿಸ್ಕಷನ್ ಮಾತ್ರ ಯೂಟ್ಯೂಬಲ್ಲಿ ಆಗುತ್ತೆ. ಟೆಸ್ಟ್ ಡಿಸ್ಕಷನ್ ಅಂತೂ ಫ್ರೀಯಾಗೇ ಇರುತ್ತೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಪ್ರತಿದಿನ 9 ಗಂಟೆಗೆ ಟೆಸ್ಟ್ ಡಿಸ್ಕಷನ್ ಫ್ರೀಯಾಗೇ ಇರುತ್ತೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ PDF, ಪ್ರತಿ ಭಾನುವಾರ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೇಟಿಂಗ್, PDF ಇವು ಕೂಡ ಪೇಯ್ಡ್ ಆಗಿರುತ್ತೆ. 850 ರೂಪೀಸ್ ಇರುತ್ತೆ. ಯಾವ ರೀತಿ ನೀವು ಕೋರ್ಸನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನೋಡೋದಾದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನಂಬರ್ ಇರುತ್ತೆ 7795014409ಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂತಂದರೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಬಟ್ ನಮಗೆ ಬೇಕಾಗಿರೋದು ಹಾರ್ಡ್ ವರ್ಕ್ ಮಾಡುವಂಥ ಹುಡುಗರು. ಯಾರು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ, ಅಥವಾ ನಮ್ಮ ಒಂದು ನೀಡ್ ಇದೆ, ನಮ್ಮ ಒಂದು ನೀಡ್ ಯಾರಿಗೆ ಇಲ್ಲ ಅವರು ಕಾಂಟ್ಯಾಕ್ಟ್ ಮಾಡೋದೇನು ಬೇಕಾಗಿಲ್ಲ, ಬಟ್ ನೀಡ್ ಯಾರಿಗಿದೆ, ಯಾರಿಗೆ ಒಂದು ಅವಶ್ಯಕತೆ ಇದೆ ಅವರು ಕಾಂಟ್ಯಾಕ್ಟ್ ಮಾಡಿ. ಯಾಕೆಂತಂದರೆ ಒಂದು ಸಲ ಚಾನ್ಸ್ಗಳು ಮಿಸ್ ಆದರೆ ಇನ್ನೊಂದು ಸಲ ಆಪರ್ಚುನಿಟೀಸು ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಯಾರಿಗೆ ನೀಡ್ ಇದೆ ಅವರು ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದರ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೋದು. ಯಾವ ರೀತಿ ಪೇಮೆಂಟನ್ನು ಮಾಡಬೇಕು ಅಂತಂದರೆ, ಫೋನ್ಪೇ ಮುಖಾಂತರ 850 ರೂಪೀಸನ್ನು ಫೋನ್ಪೇ ಮಾಡೋದರ ಮುಖಾಂತರ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಹೆಸರು 2021 ಸಿವಿಲ್ PSI ಅಂತ ಟೈಪ್ ಮಾಡಿ. ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನಂಬರ್ ವಾಟ್ಸಪ್ ಇದೆ,
ವಾಟ್ಸಪ್ ನಂಬರ್ 7795014409ಗೆ ನೀವೇನು ಮಾಡಬೇಕು, ಒಂದು ಮೆಸೇಜನ್ನು ಹಾಕಬೇಕಾಗುತ್ತೆ. ಮೆಸೇಜನ್ನು ಹಾಕಿದ್ರೆ ನಾವು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತೀವಿ. ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ, ಸೊ ಎಕ್ಸಾಮ್ ಆಗೋ ತನಕನೂ ಈ ಒಂದು ಪ್ರೊಸೆಸ್ ಹೋಗ್ತಾ ಇರುತ್ತೆ. ಎಕ್ಸಾಮ್ ಯಾವತ್ತಾಗುತ್ತೆ ಅಲ್ಲಿ ತನಕ ಒಂದು ಪ್ರೊಸೆಸ್ ಇರುತ್ತೆ. ನಿಮ್ಮ ಜೊತೆ ವೈಯಕ್ತಿಕವಾಗಿ ಟಚ್ಚಲ್ಲಿರ್ತೀವಿ. ವೈಯಕ್ತಿಕವಾಗಿ ನಿಮ್ಮ ಪ್ರತಿಯೊಬ್ಬರ ಜೊತೆನೂ ಮಾತನಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಫೋನ್ಗಳ ಮುಖಾಂತರ ಪ್ರತಿಯೊಬ್ಬರ ಜೊತೆ ಮಾತನಾಡೋದು, ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದು, ಪ್ರತಿಯೊಬ್ಬರ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಗೈಡೆನ್ಸನ್ನು ಮಾಡುವುದು ನಮ್ಮ ಒಂದು ಇಂಟೆನ್ಷನ್ ಆಗಿರುತ್ತೆ. ಸೊ ಇದು ನಮ್ಮ ಕೋರ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಯಾವ ರೀತಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು, ಹಾಗೆ ತುಂಬ ಜನ ಒಂದು ಸಮಸ್ಯೆಗಳು ಇದೆ, ಎಲ್ಲ ಒಂದು ಸಮಸ್ಯೆಗಳನ್ನು ಕೂಡ ಡಿಸ್ಕಷನ್ ಮಾಡಿದ್ದೇವೆ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನೀವು ಮನೆಯಿಂದ ಕೂತು ಕೂಡ ಪ್ರಿಪ್ರೇಷನನ್ನು ಮಾಡ್ಬೋದು. ಪ್ರಿಪ್ರೇಷನ್ನ ಮಾಡಬೇಕು ಅಂತ ಎಲ್ಲೇ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ, ಯಾರು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೆ, ಹಾರ್ಡ್ ವರ್ಕ್ ಮಾಡೋದು ಒಂದಿನ ಹಾರ್ಡ್ ವರ್ಕ್ ಮಾಡೋದು ಅಂತಲ್ಲ, ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡೋರು, ಕನ್ಸಿಸ್ಟೆಂಟಾಗಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಸೊ ಅವರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಗೈಡೆನ್ಸ್ ಮಾಡೋಕ್ಕೆ, ಜೆನ್ಯೂನಾಗಿ ಗೈಡೆನ್ಸ್ ಮಾಡೋಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ, ಸೊ ಇಷ್ಟು ಟೋಟಲ್ ಆಗಿ 2021 ಒಂದು ಸಿವಿಲ್ PSI ಪ್ರಿಪ್ರೇಷನ್ ಹಾಗೂ ನಮ್ಮ ಕೋರ್ಸ್ನ ಡೀಟೇಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಸೊ ಸ್ನೇಹಿತರೆ, ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.